हाय फ्रेंड्स, एचडीटी मोबाइल रिपेयर एंड ट्रेनिंग इंस्टीट्यूट के निम्मेಲ್ಲರಿಗೂ ಸ್ವಾಗತ। सो मेरा सभी भाई को एचडीटी मोबाइल रिपेयर ट्रेनिंग इंस्टीट्यूट को स्वागत है। सो ಫಸ್ಟ್ ನಾನು ಹೆಸರು ಕರಿತಾ ಇದ್ದೀನಿ ಕಿರಣ್। ಸೊ ಅವರ ಎಚಡಿಟಿ ಮೊಬೈಲ್ ರಿಪೇರ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ನಲ್ಲಿ 20 ದಿನಗಳ ಕಾಲ ಅವರ ಕೋರ್ಸ್ ನ ಏನ್ ಮಾಡಿದ್ದಾರೆ, ಕಂಪ್ಲೀಟ್ ಮಾಡಿದ್ದಾರೆ ಕನ್ನಡ। ಸೊ ಅವರ ಮುಂದಿನ ಭವಿಷ್ಯ ಜೀವನ ತುಂಬಾ ಚೆನ್ನಾಗಿರಲಿ ಅಂತ ಎಚಡಿಟಿ ಮೊಬೈಲ್ ರಿಪೇರ್ ಅಂಡ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಆಶಿಸುತ್ತೆ। ಇಲ್ಲಿ ತುಂಬಾನೇ ಕಲ್ತಿದೆ ಸರ್, ನಾವು ಮಾಡ್ತಾ ಇರೋದು ಬೇಸಿಕ್ ಲೆವೆಲ್, ಅಡ್ವಾನ್ಸ್ ಲೆವೆಲ್ ತನಕನೂ ಕಲ್ತಿದೆ ಸರ್। ಇಲ್ಲಿ ಸಾಫ್ಟ್ವೇರ್ ಆದ್ರೂ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ। ಡೆಡ್ ಬೂಟ್ ರಿಪೇರ್ ಅನ್ನು ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿ ಹೇಳ್ಕೊಟ್ಟಿದ್ದಾರೆ, ನಮ್ಗೆ ಅರ್ಥ ಆಗೋ ರೀತಿ ಹೇಳ್ಕೊಟ್ಟಿದ್ದಾರೆ। ಎಲ್ಲಾನು ಟ್ರೈಸಿಂಗ್ ಮಾಡೋದು ಹೇಳ್ಕೊಟ್ಟಿದ್ದಾರೆ। ಮೇನ್ ಶ್ರೀನಿವಾಸ್ ಅವರು ಮುಂಚೆ ಕಾಂಬೋಸಿಸ್ ಅಷ್ಟೇ ಮಾಡ್ತಿದ್ದೆ, ಈಗೆಲ್ಲ ಎಲ್ಲ ಸಿಪಿಯು ರಿಬೋರ್ಡಿಂಗ್ ಎಲ್ಲ ಸಿಪಿಯು ರಿಪೇರ್ ಮಾಡಿ ಸಟ್ಟು ಆನ್ ಮಾಡಿದ್ದೆ। ಈ ಎಚಡಿಟಿ ಮೊಬೈಲ್ ರಿಪೇರ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ನ ಯಾಕೆ ಆಯ್ಕೊಂಡ್ರಿ ಅನಿಲ್ ಅವರೇ? ಸರ್, ಇಲ್ಲಿ ಫಸ್ಟ್ ಆಫ್ ಆಲ್ ಅಂದ್ರೆ ಕನ್ನಡದಲ್ಲಿ ಹೇಳ್ತಾರೆ, ಹಿಂದಿಯಲ್ಲಿ ಅಷ್ಟು ನಂಗೆ ಅರ್ಥ ಆಗಲ್ಲ। ಕನ್ನಡದಲ್ಲಿ ಇದೆ, ನಮ್ ಸ್ವಂತ ಭಾಷೆಯಲ್ಲಿ ಇದೆ ಅಂತ ಹೇಳ್ಬಿಟ್ಟು ಮತ್ತೆ ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿದೆ, ಒಳ್ಳೆ ಚೆನ್ನಾಗಿ ರಿವ್ಯೂಸ್ ಎಲ್ಲಾನು ನೋಡಿದೆ, ಚೆನ್ನಾಗಿತ್ತು। ಓನ್ಲಿ ಕೊಂಬೋ ಮತ್ತೆ ಸಿಸಿ ಬೋರ್ಡ್ ಇವೆಲ್ಲ ಓನ್ಲಿ ಬೇಸಿಕ್ ಮಾಡ್ತಾ ಇದ್ದೆ ಸರ್। ಇಲ್ಲಿ ಬಂದಾಗ ಗೊತ್ತಾಯ್ತು ಮೇನ್ ಅಂದ್ರೆ F64 ಬಹಳ ಚೆನ್ನಾಗಿ ಗೊತ್ತಾಯ್ತು, ಮತ್ತೆ ರಿಬೋಲಿಂಗ್ ಎಲ್ಲ ಯಾವಾಗ ಮಾಡಿದ್ದೆ ಇಲ್ಲ। ಇವಾಗ ಗಣೇಶ್ ಅವರು ಸ್ಕೀಮ್ಯಾಟಿಕ್ ಹೇಗ್ ನೋಡೋದು ಅಂತ ಹೇಳಿ 100% ಗೊತ್ತಾಗಲ್ಲ। ಯಾಕಂತ ಹೇಳಿದ್ರೆ ಬ್ಲಾಕ್ ಡಯಾಗ್ರಾಮ್ ಇರ್ಬೋದು, ಅಲ್ಲ ಅದ್ರಲ್ಲಿ ಇರುವಂತದ್ದು ಕೆಲವು ವೈಟ್ ಡಯಾಗ್ರಾಮ್ ಅಲ್ಲಿ ಏನು ರೂಲ್ಸ್ ಇರುತ್ತೆ, ಅದ್ ನಮಗೆ ಹೇಗ್ ಹೋಗ್ಬೇಕು, ಯಾಕೆ ಟ್ರ್ಯಾಕಿಂಗ್ ಮಾಡ್ಬೇಕು, ಎಲ್ಲಾ ಡಯಾಗ್ರಾಮ್ ಇರುತ್ತೆ। ಆದ್ರೆ ಎಲ್ಲಿಂದ ಎಲ್ಲಿಗೆ ಹೋಗ್ಬೇಕು, ಯಾವ ತರ ಹೋದ್ರೆ ಅದು ಫೈಂಡ್ ಮಾಡಬಹುದು। ಡಯಾಗ್ರಾಮ್ ಮಾತ್ರ ಆಯ್ತು, ಸೊ ಅದನ್ನ ಮದರ್ ಬೋರ್ಡ್ ಅಲ್ಲಿ ಹೇಗೆ ಫಿಕ್ಸ್ ಮಾಡೋದು, ಎಲ್ಲಿ ಅಳಿಯೋದು, ಹೇಗೆ ಇದ್ ಮಾಡ್ಬೋದು, ಹೇಗ್ ವೋಲ್ಟೇಜ್ ಬರುತ್ತೆ, ಏನೇನು ಅಂತ ಹೇಳಿ 100% ಇಲ್ಲಿ ಚೆಕಿಂಗ್ ಸಿಕ್ಕಿದೆ ಸರ್, ತೊಂದರೆ ಇಲ್ಲ। ಆಮೇಲೆ ಸಾಫ್ಟ್ವೇರ್ ಅಲ್ಲೂ ಅಷ್ಟೇನೆ, ಯಾವ ಟೂಲ್ಸ್ ಹೇಗ್ ಯೂಸ್ ಮಾಡ್ಬೇಕು, ಯಾವ ಪ್ರೋಗ್ರಾಮಿಂಗ್ ಮಾಡ್ಬೇಕು ಅನ್ನೋದನ್ನ ಕರೆಕ್ಟ್ ಆಗಿ ಡೆಡ್ ಅಲ್ಲಿ ಯಾವ ತರ ಮಾಡ್ಬೇಕು, ಯುಎಸ್ ಬಗ್ಗೆ ಐಡಿಯಾ ಕೊಟ್ಟಿದ್ದಾರೆ। ಯಾವ ತರ ವೇವ್ಸ್ ಹೋಗುತ್ತೆ, ಯಾವ್ದು ವೇವ್ಸ್ ಗಳು ಪ್ರೋಟೋಕಾಲ್ ಬಂದಾಗ ಯಾವ ತರ ವೇವ್ಸ್ ಆಗುತ್ತೆ ಅನ್ನೋದನ್ನು 100% ಆಗಿ ನಾವು ಕಣ್ಣಲ್ಲೇ ನೋಡಿ ಕೈಯಲ್ಲಿ ಚೆಕ್ ಮಾಡಿ ನಾವು ನೋಡಿದ್ವಿ। ಸೊ ಶಶಿಧರ್ ಅವರೇ, ಸೊ ಏನ್ ಅನ್ಸ್ತಾ ಇದೆ ನಿಮ್ಗೆ ಇಲ್ಲಿ? ಬೇಸಿಕ್ ಇಂದ ನಾನು ಕಲ್ತಿದ್ದೀನಿ, ಬೇಸಿಕ್ ಇಂದ ಕಲ್ತಿದ್ದೀರಿ। ಸೊ ಬೇಸಿಕ್ ಇಂದ ಅಂದ್ರೆ ನೀವು ಇಲ್ಲಿಗೆ ಬರೋದ್ಕಿಂತ ಮುಂಚೆ ಅಂದ್ರೆ ಇಲ್ಲಿಗೆ ಬಂದ್ಮೇಲೆ ಡಿಫ್ರೆನ್ಸ್ ಏನಾದ್ರು ಇದೆಯಾ? ಡಿಫ್ರೆಂಟ್ ಇದೆ ಸರ್। ಎಷ್ಟು ಪರ್ಸೆಂಟ್ ಡಿಫ್ರೆನ್ಸ್ ಇದೆ? ಅದರಲ್ಲಿ ನಾನು ಕಲ್ತಿರೋದು 10%, ಇದರಲ್ಲಿ 90% ಕಲ್ತಿದ್ದೀನಿ। ಅಂತವ್ರು ಎಲ್ಲ ಬಂದು ಇಲ್ಲಿ ಕನ್ನಡದಲ್ಲಿ ಹೇಳ್ಕೊಡ್ತಾರೆ, ಅದರಿಂದ ಇಲ್ಲಿ ಬಂದು ಕಲ್ತಿ ಜೀವನನ ರೂಪಿಸ್ಕೋಬಹುದು। ಝೀರೋ ಇಂದ ನಾಲೆಡ್ಜ್ ಅಂದ್ರೆ ಈ ಫೀಲ್ಡ್ ಅಲ್ಲಿ ಇಲ್ಲ, ಇವರು ಕನ್ನಡ ಹೊಸದಾಗಿ ಫೀಲ್ಡ್ ಅನ್ನ ಸ್ಟಾರ್ಟ್ ಮಾಡ್ತಿದ್ದಾರೆ। ಸೊ ಇವರ ಬಾಯಲ್ಲಿ ಏನ್ ಬರುತ್ತೆ ಅಂತ ನೋಡೋಣ। ಸೊ ಇವತ್ತು 20 ದಿನಗಳ ಕಾಲ, ಟೋಟಲಿ 30 ಡೇಸ್ ನಿಮ್ದು ಅಲ್ವಾ? ಸೊ ನೀವು ಕೋರ್ಸ್ ನ ಮುಗಿಸಿದಿರಿ ಸರ್। ಫಸ್ಟ್ ನನಗೆ ಮೊಬೈಲ್ ಯೂಸ್ ಮಾಡೋದು ಗೊತ್ತಿತ್ತು, ರೆಡಿ ಮಾಡೋದು ನನಗೆ ಏನು ಗೊತ್ತಿರಲಿಲ್ಲ ಸರ್। ಓಕೆ, 0 ಇಂದ 100% ಮಾಡ್ಬೋದು ಅಂತ ನನಗೆ ಇದು ಬಂದಿದೆ ಸರ್, ಅನಿಸಿಕೆ ಬಂದಿದೆ ಸರ್। ಸೊ ಈಗ ಈ ತರ ವಿಡಿಯೋ ನೋಡ್ತಾ ಇರ್ತಾರೆ, ನಿಮ್ಮ ವಿಡಿಯೋ ನೋಡ್ತಾ ಇರ್ತಾರೆ ಯಾರೋ ಒಬ್ರು ಸ್ಟೂಡೆಂಟ್ ಆಗ್ಲಿ ಅಥವಾ ಇನ್ಯಾರ ಅಥವಾ ಅದೇ ಓದಿ ಮುಗಿಸಿರೋರು ಅಥವಾ ಬೇರೆ ಕೆಲ್ಸಕ್ಕೆ ಹೋಗ್ತಾ ಇರ್ತಾರೆ, ಅವ್ರಿಗೆ ಅದ್ರಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ, ಅದ್ರಲ್ಲಿ ಏನಾಗ್ತಾ ಇಲ್ಲ, ಬೇರೆ ಕೆಲಸ ಮಾಡಕ್ ಅವ್ರಿಗೆ ಮನ್ಸಿಲ್ಲ, ಆದ್ರೂ ಹೋಗ್ತಾ ಇರ್ತಾರೆ। ಅಂತವ್ರು ಇಲ್ಲಿ ಬಂದು ಕೆಲಸ ಕಲ್ತಿ ಒಂದು ಅಂಗಡಿ ಆಗಿ ಓನರ್ ಆಗ್ಬೋದು ಅನ್ಸುತ್ತಾ? ಹೌದು ಸರ್, ಆರಾಮಾಗಿ ಮಾಡ್ಬೋದು, ಆರಾಮಾಗಿ ಮಾಡ್ಬೋದು। CPMC ಯಾವತ್ತೂ ಮುಟ್ಟೆ ಇಲ್ದಿರೋ ನೀವು, ಒಂದ್ ಮೊಬೈಲ್ ಸ್ಕ್ರೂ ಕೂಡ ಬಿಸ್ತಾ ಇರೋ, ಇಲ್ಲಿ ಬಂದು CPMC ಎಲ್ಲ ರೀಬಾಲ್ ಮಾಡಿ ಸೆಟ್ ನ ಆನ್ ಮಾಡಿದಿರಾ? ಮಾಡಿದ್ರೆ ಆನ್ ಮಾಡಿದ್ರೆ ಥ್ಯಾಂಕ್ ಯು। ಸೊ ಇದೇ ತರ ನಿಮ್ಮ ಏನಾಗ್ಲಿ ಜೀವನ ತುಂಬಾ ಸಕ್ಸಸ್ ಅಲ್ಲಿ ರೇಟ್ ಅಲ್ಲಿ ಹೋಗ್ಲಿ, ಮತ್ತೆ ಎಲ್ಲಾ ಸೆಟ್ ಗಳು ಏನಾಗ್ಲಿ ಆನ್ ಆಗ್ಲಿ ಅಥವಾ ಅದ್ರ ಪ್ರಾಬ್ಲಮ್ ಸಾಲ್ವ್ ಆಗ್ಲಿ ಅಂತ ಎಚಡಿಟಿ ಮೊಬೈಲ್ ರಿಪೇರ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಕಡೆಯಿಂದ ನಾನು ಹಾರೈಸ್ತೀನಿ। ಥ್ಯಾಂಕ್ ಯು। ಸೊ ಜನವರಿ ಬ್ಯಾಚ್ ಅಲ್ಲಿ 20 ಡೇಸ್ ಅಡ್ವಾನ್ಸ್ ಲೆವೆಲ್ ಕೋರ್ಸ್ ನಡೆಯುತ್ತೆ, ಮತ್ತೆ 10 ಡೇಸ್ ಬೇಸಿಕ್ ಲೆವೆಲ್ ಕೋರ್ಸ್ ನಡೆಯುತ್ತೆ। ಹೊಸೊಬ್ರು ಯಾರು ಕೂಡ ಇದಕ್ಕೆ ನಮಗೆ ಕಾಲ್ ಮಾಡೋದಿದ್ರೆ 30 ಡೇಸ್ ಇರುತ್ತೆ, ಮತ್ತೆ ಅಡ್ವಾನ್ಸ್ ಲೆವೆಲ್ ಇದು 20 ಡೇಸ್ ಇರುತ್ತೆ। ಬೇಸಿಕ್ ಟು ಅಡ್ವಾನ್ಸ್ ಲೆವೆಲ್ ಕೋರ್ಸ್ ಇರುತ್ತೆ, ಅಥವಾ ಹಾರ್ಡ್ವೇರ್ ಪ್ಲಸ್ ಸಾಫ್ಟ್ವೇರ್ ಇದರಲ್ಲಿ ಮೆನ್ಷನ್ ಆಗಿರುತ್ತೆ। ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್.